ಜಾಗೃತ ಸ್ವಪ್ನ ಸುಷುಪ್ತಿಗಳಲ್ಲಿ ಹ್ಮ್ ತೋರುವುದು ಎಲ್ಲವನ್ನ. ಹ್ಮ್ ಮೂರು ಅವಸ್ಥೆಯಲ್ಲಿ ಏನೇನು ತೋರ್ತಾವಮ್ಮ ಹ್ಮ್ ಅಷ್ಟೆಲ್ಲವನ್ನು ಹ್ಮ್ ಹಾಗೂ ಹ್ಮ್ ಮನಸ್ಸು ಮತ್ತು ಅದರ ವೃತ್ತಿ, ಹ್ಮ್ ಮನಸ್ಸು ಮತ್ತು ಅದರ ವೃತ್ತಿ ಅಂದ್ರೆ ನಮ್ಮ ಹ್ಮ್ ಸಂಕಲ್ಪ ಮತ್ತು ವಿಕಲ್ಪವನ್ನ, ಹ್ಮ್ ಬೇಕು ಬೇಡ ಎನ್ನುವುದೇ ಮನಸ್ಸಿನ ವೃತ್ತಿ. ಹ್ಮ್ ಈ ವೃತ್ತಿಗಳ ಇರುವಿಕೆ ಅಥವಾ ಇಲ್ಲದಿರುವಿಕೆ ಹ್ಮ್ ಇವುಗಳನ್ನ ತಿಳಿಯುತ್ತಾನೆಯೋ, ಹ್ಮ್ ತಿಳಿದ ಮೇಲೆ ನಾನು ನಾನು ಎಂಬುದಕ್ಕೆ ಆಶ್ರಯನಾಗಿರುವನು ಹ್ಮ್ ಅವನೇ ಈ ಆತ್ಮ ಅಂದ್ರು ನೋಡ್ರಿ. ಹ್ಮ್ ತಾನೇ ಆಶ್ರಯ, ಆತ್ಮನ ಆಶ್ರಯ ಇಲ್ಲದೆ ಹ್ಮ್ ತೃಣಮಪಿ ನ ಚಲತಿ ಅಂತ ಬರ್ತಾರೆ. ಹ್ಮ್ ಒಂದು ತೃಣ ಅಂದ್ರೆ ಒಂದು ಕಸದ ಕಡ್ಡಿ ಭೂಮಿ ಮೇಲೆ ಅಲಗಾಡ್ತದಂದ್ರೆ ಹ್ಮ್ ಅಲ್ಲಿ ಭಗವಂತನ ಸ್ವರೂಪ ಆದಂತಾನೆ ಹ್ಮ್ ಅವನ ಆಶ್ರಯದಿಂದನೇ ಗಾಳಿ ಅನ್ನುವಂಥದ್ದು, ಹ್ಮ್ ವಾಯುದೇವನಿಗೆ ಶಕ್ತಿ ಬಂದದ್ದು ಆತ್ಮನಿಂದನೇ. ಹ್ಮ್ ಆ ಶಕ್ತಿಯನ್ನ ಪಡೆದುಕೊಂಡು ವಾಯುದೇವ ಹ್ಮ್ ಈ ಜಗತ್ತಿನ ಎಲ್ಲವನ್ನ ಅಲುಗಾಡಿಸುವಂತ ಶಕ್ತಿ ಸಾಮರ್ಥ್ಯ ಬಂದದ್ದು ಹ್ಮ್ ಯಾರಿಂದ ಅಂದ್ರೆ ಆತ್ಮನ ಆಶ್ರಯದಿಂದ ವಾಯುದೇವನಿಗೆ ಬಂದಂತ ಶಕ್ತಿ. ಹ್ಮ್ ಅದು ಇಲ್ಲ ಅವ್ರು ವಾಪಸ್ ತಗೊಂಡ್ಬಿಟ್ನಂದ್ರೆ ವಾಯುದೇವ ಏನು ಮಾಡಕ್ಕಾಗಲ್ಲ. ಈ ಪ್ರಕಾರ ಕೇನೋಪನಿಷತ್ತು ಮತ್ತು ಬೃಹದಾರಣ್ಯಕ ಉಪನಿಷತ್ತುಗಳಲ್ಲಿ ಕೆಲವು ಪ್ರಸಿದ್ಧಿಯಾದ ಯುಕ್ತಿಗಳ ಸಾರಾಂಶವನ್ನ ಈ ಒಂದು ಶ್ಲೋಕದಲ್ಲಿ ಅಂದ್ರೆ ಅಳವಡಿಸಿಕೊಳ್ಳಲಾಗಿದೆ. ಕಾರಣ ಈ ಒಂದು ದೃಷ್ಟಿ ಸೃಷ್ಟಿಯನ್ನ ಕಾಣಲಾರೆ ಅಂತ ಶ್ರುತಿ ಹೇಳ್ತಾ ಬಂದದಮ್ಮ. ಅಂದ್ರೆ ಯಾವ ಬುದ್ಧಿಶಕ್ತಿಯಿಂದ ಹೊರ ಜಗತ್ತಿನ ವಿಷಯಗಳನ್ನ ತಿಳಿಯಬಲ್ಲೆನೋ ಆ ಬುದ್ಧಿ ಶಕ್ತಿಯನ್ನು ಯಾವುದರ ಮೂಲಕ ಅರಿಯುವನೋ ಆ ಅಂತಃಕರಣಗಳನ್ನ ಆತ್ಮ ಶಕ್ತಿಯ ಬೆಳಕಿನಿಂದ ತಿಳಿಯಬಲ್ಲೆ. ನಾವೇನಮ್ಮ ಬುದ್ಧಿಯಿಂದ ತಿಳಿದಿವಿ ಅಂತೀವಿ, ಗಾಳಿ ಬೀಸ್ತದ ವಾಯುದೇವನಿಂದ ಅಂತೀವಿ, ವಾಯುದೇವನಿಗೆ ಬಂದದ ಶಕ್ತಿ ಬ್ರಹ್ಮನಿಂದ ಅಂತ. ಅದೇ ರೀತಿ ನಾವೇನಾದ್ರೂ ತಿಳಿಯುತ್ತೇವೆ ಅಂತಂದ್ರು ಕೂಡ ಅದು ಸ್ವತಃ ತಿಳಿಯಲಿಕ್ಕೆ ಅಸಾಧ್ಯ. ಅದು ಆತ್ಮಶಕ್ತಿಯ ದಿವ್ಯವಾದ ಬೆಳಕಿನಿಂದಲೇ ಅಂತ ಅರ್ಥ ಮಾಡಬೇಕು. ಅದಿಲ್ಲಂದ್ರೆ ಒಂದು ಹುಲ್ಲು ಕಡ್ಡಿ ಅಲಗಾಡಂಗಿಲ್ಲಮ್ಮ. ಅದಕ್ಕೆ ಒಂದು ಸಲ ಪ್ರಸಂಗ ಬಂತು ಅಂತಮ್ಮ, ವಾಯುದೇವ ಮತ್ತು ಅಗ್ನಿದೇವನಿಗೆ ಒಂದು ಸಲ ವಾದ ವಿವಾದ ನಡೀತು. ಅಗ್ನಿದೇವ ಹೇಳಿದ ನಾನೇ ಜಗತ್ತಲ್ಲಿ ಶ್ರೇಷ್ಠವಾದ ಶಕ್ತಿ ಉಳ್ಳವನಂತ. ವಾಯುದೇವ ಹೇಳಿದ ನಿನ್ನ ಶಕ್ತಿ ಸಾಮಾನ್ಯ ಶಕ್ತಿ, ನನ್ನ ಶಕ್ತಿ ಕ್ಷಣದಲ್ಲೇ ಜಗತ್ತನ್ನ ಭಸ್ಮ ಮಾಡುವಂತ ಸುಟ್ಟು ಹಾಕುವಂತ ಶಕ್ತಿ ನನ್ನಲ್ಲಿ ಅದ, ಅದಕ್ಕೆ ನಾನೇ ದೊಡ್ಡವನಂದ. ಈ ರೀತಿ ಅಗ್ನಿದೇವ ವಾಯುದೇವ ಯಾವ ಒಂದು ವಿಚಾರ ನಡೆದಾಗ ಇದು ವಿಷ್ಣುವಿನ ಅಥವಾ ಪರಮಾತ್ಮ ನೋಡಿ ಯಾಕೆ ನೀವು ಜಗಳವನ್ನ ಆಡುತ್ತೀರಿ, ವಾದವನ್ನ ಮಾಡುತ್ತೀರಿ, ಸಮಸ್ಯೆ ಏನು ಅಂತ ಕೇಳಿದಾಗ ಇಬ್ಬರು ತಮ್ಮ ತಮ್ಮ ಶಕ್ತಿ ಸಾಮರ್ಥ್ಯವನ್ನ ಹೇಳಿ ನಾನೇ ಶ್ರೇಷ್ಠ ಅಂತ ಈತ ಅಂದ, ನಾನೇ ಶ್ರೇಷ್ಠ ಅಂತ ಈತ ಅಂದ.
ಆವಾಗ ಪರವಾಗಿಲ್ಲ. ಹ್ಮ್ ಮತ್ತ ನೀನು ಎಂತೆಂತ ಗಾಳಿ ವಾಯುವಿನಿಂದ ಏನೇನೋ ಪರಿಣಾಮ ಕ್ಷಣದಲ್ಲಿ ಧೂಳಿಪಟ ಮಾಡಿಸ್ತಾವ. ಹ್ಮ್ ಕ್ಷಣದಲ್ಲಿ ಈ ಭೂಮಿಯಲ್ಲಿಂತ ವಸ್ತುಗಳನ್ನ ಹ್ಮ್ ಮೇಲೆ ಹಾರಿಸುವಂತ ಶಕ್ತಿ ಅವ ಹ್ಮ್ ವಾಯುವಿಗೆ. ಹೌದು. ಅಗ್ನಿಗೂ ಕೂಡ ಇಡೀ ಜಗತ್ತನ್ನೇ ಕ್ಷಣದಲ್ಲಿ ಸುಟ್ಟು ಹಾಕುವಂತ ಶಕ್ತಿ. ಹ್ಮ್ ಪರವಾಗಿಲ್ಲ, ಇಲ್ಲಿ ಒಂದು ಕೆಲಸ ಮಾಡ್ರಿ ಹ್ಮ್ ಅಂತ ಹೇಳಿ ಆ ಪರಮಾತ್ಮ ಒಂದು ಹುಲ್ಲು ಕಡ್ಡಿಯನ್ನ ಇಬ್ಬರ ಮಧ್ಯದಲ್ಲಿ ಇಟ್ಟ. ಹ್ಮ್ ಇಟ್ಟು ವಾಯುದೇವಿಗೆ ಹೇಳಿದ, ಹ್ಮ್ ನೋಡಪ್ಪ ಈ ಹುಲ್ಲು ಕಡ್ಡಿಯನ್ನ ನೀನು ಮೇಲೆ ಹಾರಿಸು ಅಂದ. ಹ್ಮ್ ಅವಾಗ ಅವನು ಪ್ರಯತ್ನ ಮಾಡ್ತಾನ, ಹುಲ್ಲು ಕಡ್ಡಿ, ಸಣ್ಣ ಹುಲ್ಲು ಕಡ್ಡಿ ಕೂಡ ಅಲುಗಾಡ್ಲಿಲ್ಲ. ಹ್ಮ್ ಆವಾಗ ಮತ್ತೆ ಶ್ರೇಷ್ಠ ಅಂತ ಹೇಳಿದಲ್ಪ, ಮತ್ತೆ ಹುಲ್ಲು ಕಡ್ಡಿ ಕೂಡ ಅಲುಗಾಡ್ತಿಲ್ಲ ಅಂದ್ರೆ ಅಗ್ನಿದೇವ ನೋಡ್ತಿ ಹುಲ್ಲು ಕಡ್ಡಿನ ಸುಡು ನೀನಂದ. ಅವಳು ಸುಡಲಿಕ್ಕೆ ಶತಪ್ರಯತ್ನ ಮಾಡೋದು ಕೂಡ ಸುಡಲಿಕ್ಕೆ ಆಗ್ಲಿಲ್ಲ. ಅವಾಗ ಪರಮಾತ್ಮ ಹೇಳಿದ್ದ, ಅವರಿಬ್ಬರ ಶಕ್ತಿಯನ್ನ ತಾನು ತಗೊಂಡಿದ್ದ ಪರಮಾತ್ಮ. ವಾಯುದೇವನ ಶಕ್ತಿ ತಾನು ತಗೊಂಡಿದ್ದ, ಬ್ರಹ್ಮದೇವನ ಶಕ್ತಿಯನ್ನ ವಾಪಸ್ ತಗೊಂಡಿದ್ದ. ಆವಾಗ ಆ ಸಂದರ್ಭದಲ್ಲಿ ಏನಾಯ್ತಮ್ಮ, ಎಲ್ಲರಿಗೆ ನಿಶಕ್ತರಾದರು. ಅರ್ಥಾತ್ ನಾ ಹೇಳುವಂತದ್ದು, ಅವರಿಗೆ ಇಲ್ಲಿವರೆಗೆ ವಾಯುದೇವನಿಗೆ ಶಕ್ತಿ, ಅಗ್ನಿದೇವನಿಗೆ ಶಕ್ತಿ ಬಂದದ್ದು ಆ ಪರಮಾತ್ಮನ ಶಕ್ತಿ ಅಂತ ಅವ್ರಿಗೆ ಗೊತ್ತಿದ್ದಿಲ್ಲ. ಆ ಪರಮಾತ್ಮ ತನ್ನ ಶಕ್ತಿಯನ್ನು ತಗೊಂಡಾಗ ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಜಗತ್ತಿನಲ್ಲಿ. ಅದರಂಗ ಇಲ್ಲಿ ಕೂಡ ಆತ್ಮನ ಶಕ್ತಿಯನ್ನ ಇಲ್ಲದೆ ಯಾವ ಬುದ್ಧಿಶಕ್ತಿ ಯಾವುದನ್ನ ಅರಿಯಲಿಕ್ಕೆ ತಿಳಿಯಲಿಕ್ಕೆ ಅಸಾಧ್ಯವಾದದ್ದೇ ವಿನಃ ಅದು ಸಾಧ್ಯವಾದದ್ದು ಅಲ್ಲ ಅಂತ ಅರ್ಥ. ಹೀಗೆ ಗಾಢ ನಿದ್ರೆಯಲ್ಲಿ ಈ ವೃತ್ತಿಗಳು ಇಲ್ಲದಿರುವುದು ನನ್ನ ತಿಳುವಳಿಕೆಗೆ ಬರುವುದು. ಯಾರಿಂದ ಇವೆಲ್ಲವೂ ನನ್ನ ಸರಿಯೋ ಅವನೇ ಈ ಆತ್ಮನ. ಯಾರಿಂದ ತಿಳ್ಕೊಂಡವ್ರಿ ನಿದ್ರೆಯಲ್ಲಿ? ಆತ್ಮನಿಂದ ಅಂತ ಅರ್ಥ. ಆ ಆತ್ಮ ಚೈತನ್ಯವೇ ನಾನು ಎಂಬುದೇ ಈ ಶ್ಲೋಕದ ಸಾರವೆಂದು ತಿಳಿಯಬೇಕು. ಇದರಲ್ಲಿ ಮುಖ್ಯಾಂಶವೇನೆಂದ್ರೆ, ಎಲ್ಲರಲ್ಲೂ ಇರುವ ಶುದ್ಧ ಜ್ಞಾನ ಸ್ವರೂಪವಾದ ಆತ್ಮದಿಂದಲೇ ಎಲ್ಲಿ ಆದಂತ ಹೇಳಿ ನೋಡ್ರಿ, ಎಲ್ಲರಲ್ಲಿ ಇರುವಂದ್ರ ಅವರು. ಯಾಕೆ ಪರಿಪೂರ್ಣವಾದ ಆತ್ಮ ಎಲ್ಲರಲ್ಲಿ ಇದೆ. ಅದು ಶುದ್ಧ ಜ್ಞಾನ ಸ್ವರೂಪ. ಅಂತ ಆತ್ಮದಿಂದಲೇ ನಾವು ನಮ್ಮ ಸುತ್ತಮುತ್ತಲಿರುವ ಪ್ರಪಂಚದ ಅಥವಾ ಜಗತ್ತಿನ ವಸ್ತುಗಳನ್ನ, ವಿಷಯಗಳನ್ನ ಅರಿಯುವುದು. ನಮ್ಮ ಅಂತಃಕರಣವನ್ನು ಆ ಜ್ಞಾನದಿಂದಲೇ ತಿಳಿಯುತ್ತೇವೆ. ನಮ್ಮ ಅಹಂಕಾರ ಮೊದಲುಗೊಂಡು ಬುದ್ಧಿ, ಮನಸ್ಸು ನಮ್ಮ ಅಂತಃಕರಣಗಳು ಆ ವೃತ್ತಿಗಳ ಅಭಾವವು ಅಂದರೆ ನಮ್ಮ ನಮ್ಮ ಮನಸ್ಸು ಈಗೇನು ವೃತ್ತಿಯಿಂದ ಮಾಡ್ತದೆ ಚಂಚಲ, ಅದು ಅಥವಾ ಅದು ಶಾಂತವಾಗಿರುವಂತ ನಾವು ತಿಳಿತಿರ್ತದೆ. ಈ ತಿಳಿಯುವುದು ಯಾವುದಂದ್ರೆ ಆತ್ಮವೇ ಶಾಂತಿ ಮತ್ತು ಅಶಾಂತಿನೇ ತಿಳಿತೇವೆ ನೋಡ್ರಿ. ಅಂದಾಗ ಇವೆಲ್ಲವೂ ತಿಳಿಸಿಕೊಳ್ಳುವವೇ ವಿನಃ ತಿಳಿಯುವ ಶಕ್ತಿ ಸಾಮರ್ಥ್ಯ ಇಲ್ಲ.
ಅದು ಆತ್ಮನ ಜ್ಞಾನವನ್ನ ಪಡೆದುಕೊಂಡು ಹ್ಮ್ ಈ ತಿಳಿವಿನ ಹ್ಮ್ ಸ್ವತಃ ತಿಳಿಯುವಂತ ಶಕ್ತಿ ಇವುಗಳಿಗೆ ಇಲ್ಲ. ಮತ್ತು ವಸ್ತುವಿನ ಅಭಾವ. ನನಗೆ ಈಗ ಸಿಟ್ಟು ಇಲ್ಲರಿ ಹೊರಟೋಗದಂತ ಹೇಳಿ ಇದೇ ಇಲ್ಲ. ಒಂದೇ. ಹಲೋ, ಅರಿವು ಒಂದೇ ಅದರಲ್ಲಿ. ಹೌದು. ಹಾಗಾಗಿ ಅವ ಎರಡನ್ನ ತಿಳಿತದ. ಈ ಆತ್ಮಕ್ಕೆ ನಮಗೆ ಜೀವಶಕ್ತಿಯನ್ನು ಕೊಟ್ಟು ನಮ್ಮನ್ನ ಜೀವಂತವಾಗಿ ಇಟ್ಟಿರುವುದು. ನಮಗೆ ಶಕ್ತಿ ಕೊಟ್ಟಿದ್ದೇ ಆತ್ಮ. ಆ ಇಟ್ಟಿರುವುದು ಎಂದು ಕರೆದರು. ನಾವು ತಿಳಿಯುವ ವಿಷಯಗಳಿಗೆ ಪ್ರತಿಯಾಗಿ ತಿಳಿದುಕೊಳ್ಳುವ ವಸ್ತುಗಳ ವಿಷಯ ಅದೇನ್ರಿ ಎಂದು ಅರ್ಥ ಮಾಡೋದು. ಯಾವಾಗಲೂ ವಿಷಯವಾಗುವುದಿಲ್ಲ. ದೇಹ ಇದೊಂದು ವಿಷಯ, ಇಂದ್ರಿಯಗಳು ವಿಷಯ, ಕರ್ಣಾಲಯಗಳು ವಿಷಯ, ವಿಷಯಗಳು ವಿಷಯ. ಇವೆಲ್ಲವನ್ನ ಅರಿಯುವಂತ ಜ್ಞಾನ ಏನಾದಲ್ಲ ಅದು ವಿಷಯ. ಅದು ಯಾವಾಗಲೂ ವಿಷಯಗಳು ಯಾವಾಗಲೂ ಇರುವುದಿಲ್ಲ. ಮೂಲ ಅವಸ್ಥೆ ಬೇರೆ ಕೂಡ ಮೂಲ ಅವಸ್ಥೆಗಳನ್ನ ಅರಿಯುವ ಜಾಗ್ರವನ್ನ ಅರಿಯೋನು ನೀನೆ, ಸ್ವಪ್ನವನ್ನ ಅರಿಯೋನು, ಸಿದ್ಧಾವಸ್ಥೆನ ಅರಿಯೋನು ನೀನೆ ಅಂತ ಅರ್ಥ. ಈ ಮುಂದೆ ಯಹ ಪಶ್ಯತಿ ಸ್ವಯಂ ಸರ್ವಂ ಯಂ ನ ಪಶ್ಯತಿ ಕಚನ ಚೇತಯತಿ ಬುದ್ಧಾದಿನ ಚೇತಯತೆ ಅಂದ್ರೆ ಯಾರು ತಾನಾಗಿ ಎಲ್ಲವನ್ನ ನೋಡುತ್ತಾನೋ, ಆದರೆ ಯಾರೊಬ್ಬರು ಮೊದಲಾದವುಗಳನ್ನ ಬೇರೆ ಯಾವವೂ ಪ್ರವೇಶಗೊಳಿಸಲ ವಸ್ತು ಯಾವುದಿದೆ ಅದೇ ಆತ್ಮ ಅಂತ ನೋಡ್ರಿ. ಅಂದ್ರೆ ಯಾವುದು ಯಾವುದು ಅಂತ ಹಿಂಗೆ ಹೇಳಕ್ ಬರಲ್ಲ ನೋಡ್ರಿ. ಅದಿದೆ ಅಂತ ಹಿಂಗೆ ಹೇಳಕ್ ಬರಂಗಿಲ್ಲ. ಅದು ಅಗೋಚರವಾದದ್ದು. ಅದು ಅನುಭವದಿಂದಲೇ ಅರ್ಥ ಮಾಡಬೇಕು. ಅದಕ್ಕೆ ಯಾವುದು ಅದು ತನ್ನ ಬೆಳಕಿನಿಂದಲೇ ಎಲ್ಲರನ್ನ ಎಲ್ಲಾ ಕಾಲದಲ್ಲಿಯೂ ನೋಡುತ್ತದೆಯೋ ಅದೇ ಆತ್ಮವು. ಏನ್ ನೋಡಕತ್ತದೆ? ಜಾಗ್ರದಲ್ಲಿ ಮೇಲೆ ಅಜ್ಞಾನವನ್ನ ಅದು ಇನ್ನೊಬ್ಬರಿಂದ ಬೆಳೆಸಿಕೊಳ್ಳುವಂತ ವಸ್ತು ಅಲ್ರಿ. ಅದೇ ಎಲ್ಲ ಬೆಳಗುತ್ತದೆ ಅಂದ್ರೆ ಅರಿಯುತ್ತದೆ. ಹಾಗೆ ಆತ್ಮವು ಈ ಆತ್ಮವೇ.
ಹ್ಮ್ ನಮ್ಮಲ್ಲಿದ್ದ ಆತ್ಮವೇ ಹ್ಮ್ ಎಲ್ಲರಲ್ಲಿಯೂ ಇದೇ ಪ್ರಕಾರ ಜ್ಞಾನವನ್ನ ಉಂಟು ಮಾಡುವುದು ಇದೇ ಆತ್ಮವೇ ವಿನಃ ಹ್ಮ್ ಬೇರೆ ಬೇರೆ ಆತ್ಮಗಳು ಅಲ್ಲ. ಹ್ಮ್ ಯಾಕೆಂದರೆ ಏಕಂ ಏವಂ ಅದ್ವಿತೀಯಂ ಪರಬ್ರಹ್ಮ. ಎಲ್ಲಾ ಭೂತ ಶರೀರಗಳಲ್ಲಿಯೂ ಜ್ಞಾನ ಶಕ್ತಿಯನ್ನು ಉಂಟು ಮಾಡುವುದು ಇದೇ ಆತ್ಮ ತತ್ವ ರೀ. ಎಲ್ಲದಕ್ಕೂ ಎಲ್ಲಾ ಜೀವರಾಶಿಗಳು ಒಂದೊಂದು ಅಂತ ನೋಡ್ರಿ, ಒಂದು ಜ್ಞಾನ ಅಂತ ಅದ. ಆ ಜ್ಞಾನ ಯಾವುದು ಅಂದ್ರೆ ಇದೇ ತತ್ವಕ್ಕೆ ಸಂಬಂಧಪಟ್ಟದ್ದು. ಎಲ್ಲ ಅನುಭವ ಪ್ರಭೆಯಿಂದಲೇ ತಿಳುವಳಿಕೆ ಬರುತ್ತದೆ. ಅದು ಯಾರ ಜ್ಞಾನದಿಂದ ಅಂದ್ರೆ ಆತ್ಮನ ಅರಿವಿನಿಂದ ಆದಂತ ಜ್ಞಾನ. ಅದರಿಂದಲೇ ನಮಗ ತಿಳಿಯುವಂತ ಜ್ಞಾನ, ಅರಿಯುವಂತ ಜ್ಞಾನದ. ಯಾರು ಯಾವುದನ್ನ ಅರಿತರೋ ಅದು ಈ ಆತ್ಮದಿಂದಲೇ ಸಾಧ್ಯ ಅಂದ್ರು. ಈ ಆತ್ಮನನ್ನ ಬಿಟ್ಟು ಏನ ಅರಿಯಲಿಕ್ಕೆ ಯಾಕಿಲ್ಲ ಅಂದ್ರೆ ಅವೆಲ್ಲವೂ ಅರಿವಿಲ್ಲದ ಜಡವಾದ ವಸ್ತುಗಳಂತ. ಬುದ್ಧಿ ಜಡ, ಮನ ಜಡ, ಪಂಚಮಹಾಭೂತ ಜಡ, ಇವೆಲ್ಲ ಜಡವಾದವು. ಅವ್ರು ಹೇಗೆ ಅದಕ್ಕೆ ಶಕ್ತಿ ಬಂದ್ರೆ ಹಲೋ, ಸಿಗ್ನಲ್ ಸರಿಗೆ ಕೇಳ್ತಲ್ರಿ ಹಂಗ್ರಿ. ಕಟ್ ಕಟ್ ಅಂದ್ರೆ ಹೌದು. ಇಲ್ಲಿ ಯಾಕೆ 2-3 ದಿನ ಆಯ್ತು ಹಿಂಗೆ ಬರಕತ್ತವ. ಹೌದೌದು. ಇವಾಗ ಮಾತಾಡ್ತು ಒಂದ್ 5 ನಿಮಿಷ ಆದ್ಕೊಳ್ಳೆ ಸ್ವಲ್ಪ ಅಂದ್ರ ಅದ ಕಟ್ 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 ಮಾತು ಬರ್ತ್ರಿ. ಸ್ಪಷ್ಟ ಶಬ್ದಗಳು ಗೊತ್ತಾಗಲ್ರ ಅವಾಗ. ಅದಕ್ಕೆ ಇಲ್ಲಿ ಈ ಮನ, ಬುದ್ಧಿ, ಚಿತ್ತ, ಅಹಂಕಾರ ಮೊದಲುಗೊಂಡು ಎಲ್ಲವೂ ಜಡವಾದ ವಸ್ತುಗಳೇ. ಹೌದಿಲ್ಲಮ್ಮ? ಅಂದಾಗ ಇವಕ್ಕೆಲ್ಲ ಚೈತನ್ಯ ಬಂದು ಅರಿವು ಹೇಗಾಯ್ತು ಬುದ್ಧಿಗೆ? ಜಡವಾದ ಬುದ್ಧಿಗೆ ಚೇತನ ಹೇಗೆ ಬಂತು? ಜಡವಾದ ಚಿತ್ತನೆಗೆ ಚೇತನ ಹೇಗೆ ಬಂತು? ಈ ರೀತಿ ಸಕಲ ಇಂದ್ರಿಯಾದಿಗಳಿಗೆ, ಕರ್ಮೇಂದ್ರಿಯಗಳಿಗೆ, ಜ್ಞಾನೇಂದ್ರಿಯಗಳಿಗೆ ಶಕ್ತಿ ಬಂದಲ್ಲ. ಜಡ ಆದ್ರೆ ಇವಕ್ಕ ಅರಿಯುವಂತ ಶಕ್ತಿ ಇರಬಾರ್ದಾಗಿತ್ತು. ಆದ್ರೂ ಕಣ್ಣು ರೂಪವನ್ನ ಅರಿತದ, ಕಿವಿ ಶಬ್ದವನ್ನ ಅರಿತದ, ಮೂಗು ಅದು ಗಂಧವನ್ನ ಅರಿತದ, ಯಾವ ಸ್ಪರ್ಶ ಚರ್ಮ ಅನ್ನುವಂಥದ್ದು ಮೃದುತ್ವ ಕಡಿದತ್ವವನ್ನು ತಿಳಿತದ. ಮತ್ತು ಅರಿವಿಲ್ಲ ಅಂತ ಹೇಳ್ತಾರೆ ಹೇಗೆ ಅಂತ ಬಂದ್ರೆ ಅದಕ್ಕೆ ನಿಜಗುಣದ ಶಾಸ್ತ್ರದಲ್ಲಿ ಹೇಳ್ಬಿಟ್ರ ಅವ್ರು. ಸೂಜಿಗಲ್ಲಿನಂತೆ, ಸೂಜಿಗಲ್ಲಂದ್ರೆ ಆಯಸ್ಕಾಂತ. ಆಯಸ್ಕಾಂತಕ್ಕ ಜಡವಾದ ಸೂಜಿಗಳನ್ನ ಸಮೀಪಿಟ್ರೆ ಅದೇನ್ ಮಾಡ್ತದಂದ್ರೆ ಆಯಸ್ಕಾಂತದ ಶಕ್ತಿಯನ್ನ ತಗೊಂತದ್ರಿ ಸೂಜಿ. ಅದು ಅಯಸ್ಕಾಂತ ಇಲ್ಲದೆ ಒಂದು ಸೂಜಿಯನ್ನ ಇನ್ನೊಂದು ಸೂಜಿಗೆ ನಾವು ಹಿಡಿಸಲಿಕ್ಕೆ ಹೋದ್ರೆ ಅವು ಕೆಳಗೆ ಬೀಳ್ತಾವ. ಆದ್ರೆ ಅಯಸ್ಕಾಂತದ ಮೊದಲ ಶಕ್ತಿಯನ್ನ ಪಡೆದುಕೊಂಡ ಸೂಜಿಗೆ ಇನ್ನೊಂದು ಸೂಜಿಯನ್ನ ಇಟ್ಟಾಗ ಅದು ಕೂಡ ಜೋಡಣೆ ಆಗ್ತದೆ. ಬೀಳಂಗಿಲ್ಲ, ಹಿಡ್ಕೊಂಡ್ಬಿಡ್ತಾವ ನೋಡ್ರಿ. ಈ ಸೂಜಿಗೆ ಈಗ ಯಾಕೆ ಈ ಶಕ್ತಿ ಬಂತು?
ಮೊದಲು ಈ ಶಕ್ತಿ ಇದ್ದಿಲ್ಲ ಅದಕ್ಕೆ. ಒಂದು ಸೂಜಿಯನ್ನ ಇನ್ನೊಂದು ಸೂಜಿಯನ್ನ ಹಿಡಿದುಕೊಳ್ಳುವ ಶಕ್ತಿ ಇಲ್ಲ. ಅದರ ಅನುಭವ ಅಂತೂ ಯಾರಿಗೆ ಆಗಿಲ್ಲ. ಆದ್ರೆ ಈಗ ಸೂಜಿ ಇನ್ನೊಂದು ಸೂಜಿಯನ್ನ ಹಿಡಿದುಕೊಳ್ಳುತ್ತದೆ ಅಂದ್ರೆ ಅದು ಯಾವ ಶಕ್ತಿಯನ್ನ, ಅಯಸ್ಕಾಂತದ ಶಕ್ತಿಯನ್ನ ತಗೊಂಡು ಅದೇ ಅಯಸ್ಕಾಂತದ ಶಕ್ತಿ ಮೊದಲನೇ ಸೂಜಿಯಲ್ಲಿ ಪ್ರವೇಶ ಆಗ್ಯದ ನೋಡ್ರಿ. ಆ ಮೊದಲ ಸೂಜಿಯಲ್ಲಿ ಪ್ರವೇಶವಾದ ಅಯಸ್ಕಾಂತದ ಶಕ್ತಿಯಿಂದನೇ ಇನ್ನೊಂದು ಸೂಜಿಗೆ ಪ್ರವೇಶ ಆಯ್ತು. ಅದೇ ಶಕ್ತಿ ಮತ್ತೊಂದು ಸೂಜಿಗೆ ಪ್ರವೇಶ ಆಯ್ತು. ಹೀಗೆ ಮೂಲವಾದಂತ ಶಕ್ತಿ ಯಾವುದರದು ಅಂದ್ರೆ ಅಯಸ್ಕಾಂತದ್ದು ಅಂತ. ಅದು ಅಯಸ್ಕಾಂತವನ್ನ ಹಿಂಗ್ ತೆಗೆದು ಬಿಟ್ರೆ ಸಾಕು ನೋಡ್ರಿ, ಎಲ್ಲವೂ ಬಿಡ್ತಾವ. ಅದೇ ರೀತಿ ಎಲ್ಲದಕ್ಕೂ ಕೂಡ ಜಡವಾದಂತ ಸೂಜಿ ಹಿಡಿಯುವ ಶಕ್ತಿ ಬಂದಂತೆ ಜಡವಾದ ಇಂದ್ರಿಯಾದಿಗಳಿಗೆ, ಮನಬುದ್ಧಿ ಚಿತ್ತಾದಿಗಳಿಗೆ ತಿಳಿಯುವ ಶಕ್ತಿ ಬಂದದ್ದು ಯಾವುದಂದ್ರೆ ಮೂಲ ನಿನ್ನ ಸ್ವರೂಪದ ಅರಿವಿನಿಂದ. ಮೂಲ ಅರಿವಿನದಲ್ಲಿ ಮೂರಾವಸ್ಥೆಯಲ್ಲಿ ಸಾಕ್ಷಿಯಾಗಿರ್ತಕ್ಕಂಥ ಜ್ಞಾನ, ಅದನ್ನೇ ಇವು ಏನ್ ಮಾಡ್ತಾವ್ರಿ, ಅದು ಸಮೀಪದ ಕಾರಣಕ್ಕ ಅದರ ಶಕ್ತಿ ತಗೊಂಡು, ಅದರ ಶಕ್ತಿ ಬುದ್ಧಿ ತಗೊಂಡು, ಆ ಬುದ್ಧಿ ಶಕ್ತಿ ಮನಸ್ಸು ತಗೊಂಡು, ಆ ಮನಸ್ಸಿನಲ್ಲಿ ಪ್ರವೇಶವಾದ ಶಕ್ತಿ ಇಂದ್ರಿಯಾದಿಗಳ ಮೂಲಕ ಹೊರಗಿನ ಪ್ರಪಂಚವನ್ನ ತಿಳಿತದ ನೋಡ್ರಿ. ಅದು ಏನಾದ್ರು ಇಲ್ಲ ಅಂದ್ರೆ, ಅಯಸ್ಕಾಂತ ಇಲ್ಲ ಅಂದ್ರೆ ಇವಕ್ಕೆ ಯಾವಕ್ಕೂ ಶಕ್ತಿನೇ ಇಲ್ಲ. ಅದಕ್ಕೆ ಮೂಲ ನಮ್ಮ ಅರಿವಿನ ಜ್ಞಾನ ಅದಲ್ರಿ. ಜಾಗ್ರ, ಸ್ವಪ್ನ, ಸುಷುಪ್ತಿ, ತುರ್ಯಾತೀತ ಅರಿಯುವಂತ ಜ್ಞಾನ. ಆ ಜ್ಞಾನದ ಫಲದಿಂದನೇ ಇವೆಲ್ಲವೂ ಚೈತನ್ಯ ರೂಪವಾಗಿ ತೋರ್ತಾವ ನೋಡ್ರಿ. ಹಾಗೆ ಇವು ಕೂಡ ಎದರಿಂದ ಅಂದ್ರೆ ಆತ್ಮನಿಂದ ಅರಿತು ಇವೆಲ್ಲವನ್ನ ತಿಳಿಯುತ್ತವೆ ಅಂತ ಅರ್ಥ. ಮತ್ತೆ ಆದ್ದರಿಂದ ಆತ್ಮನಿಗೆ ಸರ್ವಜ್ಞ ಅಂತ ಕರೆದ್ರಿ. ಸರ್ವಜ್ಞ ಅಂತ ಆತ್ಮಗನೇ ಕರಿಬೇಕ್ರಿ. ಯಾಕಂದ್ರೆ ಇವನಿಗೆ ಜಾಗ್ರಾವಸ್ಥೆಯ ಜ್ಞಾನನಾದ, ನಿದ್ರಾವಸ್ಥೆಯ ಜ್ಞಾನನಾದ, ಸ್ವಪ್ನಾವಸ್ಥೆಯು ಜ್ಞಾನ ನೋಡ್ರಿ. ಅಂದ್ರೆ ತ್ರಿಕಾಲ ಜ್ಞಾನ ಅಂತ ಅರ್ಥ ಆಯ್ತು. ಅದಕ್ಕೆ ಸರ್ವಜ್ಞನಿಗೆ ತ್ರಿಕಾಲ ಜ್ಞಾನ ಅಂತಾರೆ. ಹೀಗೆ ಆತ್ಮನಿಗೆ ಎಲ್ಲರ ಅನುಭವಗಳು ವೇದ್ಯ ಅಂದ್ರೆ ಗೊತ್ತಾಗ್ತಾವಂತ. ಎಲ್ಲರ ಅನುಭವಗಳು ಅಂದ್ರೆ ದೇಹದ ಅನುಭವ, ಮನಸ್ಸಿನ ಅನುಭವ, ಬುದ್ಧಿ ಅನುಭವ, ಇಂದ್ರಿಯಗಳು ಈ ಆತ್ಮಕ್ಕೆ ಕಾರಣಗಳು ಅಂತ. ಇವೆಲ್ಲವೂ ಕೂಡ ಗೋಚರವಾಗುತ್ತವೆ. ಅಂದರೆ ಆತ್ಮನಿಗೆ ಇವು ಎಲ್ಲ ಕಾರಣಗಳು ಅಂದ್ರು, ಸಾಧನಗಳು ಅಷ್ಟೇ. ಇವುಗಳ ಮೂಲಕ ಅದು ತನ್ನ ಕಾರ್ಯಗಳನ್ನ ನಡೆಸುವುದು. ಯಾವ್ದ್ರಿ? ಈ ಒಂದು ಸಾಕ್ಷಿ ಎನ್ನುವಂಥದ್ದು ಅದು ಇಲ್ಲದೆ ಈ ಮಾಯಾ ಕಾರಣ ಕಾರ್ಯಗಳ ಜಗತ್ತು ಎಲ್ಲವೂ ನಡೆಯುವುದು ಯಾವುದರಿಂದ ಅಂದ್ರೆ ಆತ್ಮಶಕ್ತಿಯ ಬಲದಿಂದ. ಆದರೆ ಈ ಕಾರಣಗಳಿಗೆ ಜ್ಞಾನ ತತ್ವನಾದ ಆತ್ಮನು ಅರಿಯುವುದು ಸಾಧ್ಯವೇ ಇಲ್ಲ. ಈ ಇಂದ್ರಿಯಾದಿಗಳಿಗೆ, ಈ ಜ್ಞಾನೇಂದ್ರಿಯಗಳಿಗೆ, ಈ ಕರ್ಮೇಂದ್ರಿಯಗಳಿಗೆ, ಈ ಮನಸ್ಸಿಗೆ, ಈ ಬುದ್ಧಿ, ಈ ಚಿತ್ತ, ಈ ಅಹಂಕಾರಕ್ಕೂ ಕೂಡ ಆತ್ಮನು ಅರಿಯುವುದು ಸಾಧ್ಯ ಇಲ್ಲ ಅಂತ. ಇವು ಆತ್ಮನನ್ನ ಅರಿಯುವುದಿಲ್ರಿ. ಇವೆಲ್ಲವನ್ನ ಆತ್ಮ ಅರಿಯುತ್ತಾನೆ, ತಿಳಿಯುತ್ತಾನೆ.
ಅದಕ್ಕೆ ಎಲ್ಲವನ್ನ ಅರಿಯುವುದು ಯಾವುದಿದೆಯೋ ಅದೇ ಆತ್ಮ. ಇಂದ್ರಿಯಗಳು, ಮನಸ್ಸೇ ಮೊದಲಾದವು ಜಡ ವಸ್ತುಗಳು. ಇವುಗಳಿಗೆ ಚೇತನ ಶಕ್ತಿಯನ್ನು, ಸ್ಮರಣ ಸಾಮರ್ಥ್ಯವನ್ನು, ಚಿತ್ತಕ್ಕೆ ಸ್ಮರಣ ಇವು ಕೊಡುವುದು ಆತ್ಮನೇ ಕೊಡುವುದೇ ವಿನಃ ಆತ್ಮನಿಗೆ ಇವು ಕೊಡುವ ಅವಶ್ಯಕತೆ ಇಲ್ಲ. ಆತ್ಮನಿಗೆ ಬುದ್ಧಿಯಿಂದ ತಿಳಿಯುವಂತದ್ದೇನಿಲ್ಲ. ಈ ಬುದ್ಧಿಗೆ ಆತ್ಮಶಕ್ತಿ ಬೇಕಾಗ್ಯದ. ತಮಗೆ ದತ್ತವಾದ ಈ ಶಕ್ತಿಯಿಂದ ಅವು ತಮ್ಮ ತಮ್ಮ ಸ್ಥಳಗಳಲ್ಲಿ ಅವು ಕೆಲಸ ಮಾಡುವವು. ನಾಶಕ ಎಲ್ಲಿರಬೇಕು ಅಲ್ಲೇ ಇದ್ದು ಅದ್ ತನ್ನ ಕೆಲಸ ಮಾಡ್ತದ ನೋಡಿ. ಬಾಯಿಲ್ಲದ ಅಲ್ಲಿದ್ದಲ್ಲೇ ಕೆಲಸ ಮಾಡ್ತದ, ಕಿವಿಯಲ್ಲದ ಇದ್ದಲ್ಲೇ ಕೆಲಸ ಮಾಡ್ತದ. ಹೀಗೆ ಅವು ಎಂದೂ ಕೂಡ ಬೇರೆ ಬೇರೆ ಕಡೆ ಹೋಗಿ ಕೆಲಸ ಮಾಡುವಂತ ಸಾಮರ್ಥ್ಯ ಇಲ್ಲ. ಯಾಕಿಲ್ರಿ? ಅವೆಲ್ಲ ಜಡ ಅವ. ಒಂದು ಕಲ್ಲ ಅದ, ಕಟ್ಟಿಗೆ ಅದ, ಅವು ಮುಂದಕ್ಕೆ ಹೋಗು ಎಂದು ಹೋಗ್ತಾವಂತಾವ್. ಇಲ್ಲ. ಅಲ್ಲ, ಹಿಂದೆ ಬಾ ಅಂದ್ರೂ ಬರಂಗಿಲ್ಲ, ಮುಂದೂ ಹೋಗೋದಿಲ್ಲ. ಅದ ಬಣ್ಣ ಹಿಂದೆ ಮುಂದೆ ನಾವ್ ಏನಾದ್ರೂ ಬದಲಾವಣೆ ಮಾಡ್ಬೇಕಾದ್ರೆ ಮಾನವನ ಶಕ್ತಿಯಿಂದ ಮಾಡ್ಬೇಕಾಗ್ತದೆ. ಮಾನವರು ಈ ಕಡೆ ಹೆಡೆ ಹಾಕ್ಬೋದು, ಆ ಕಡೆ ಎಳೆಯಬಹುದು. ಅಂದ್ರೆ ಸ್ವಂತ ಅಂತೂ ಹೋಗೋದಿಲ್ಲ, ಬರೋದಿಲ್ಲ ನೋಡ್ರಿ. ಅದಕ್ಕೆ ಅವು ತಮ್ಮ ತಮ್ಮ ಸ್ಥಳದಲ್ಲಿ ಇದ್ದೇ ಕೆಲಸ ಮಾಡುವು. ಆದರೆ ಈ ಕರ್ಮಗಳು ಯಾವುವು ಆತ್ಮನನ್ನ ಬೆಳಗಲಾರವು. ಆತ್ಮನನ್ನ ಇವು ಏನಾದ್ರೂ ಕೂಡ ತಿಳಿತೇವೆನೆಂಬುದು ತಿಳಿಯಲಾರವು. ಎಲ್ಲಾ ಚೈತನ್ಯಕ್ಕೂ ಆತ್ಮವೇ ಮೂಲ. ನಾ ಹಿಂದೆ ಒಂದು ಹೇಳಿನಲ್ರಿ, ಎಲ್ಲಾ ಚೈತನ್ಯ ಮನೆಯಲ್ಲಿ ಇರ್ತಕ್ಕಂತ ವಿದ್ಯುತ್ ಸಲಕರಣೆಗಳು ಬೇರೆ ಬೇರೆ ಆದ್ರೂ ಕೂಡ, ಅವು ಮಾಡುವ ಕಾರ್ಯಗಳು ಬೇರೆ ಬೇರೆ ಆದ್ರೂ ಕೂಡ ಎಲ್ಲದಕ್ಕೂ ಮೂಲ ಯಾವುದಂದ್ರೆ ವಿದ್ಯುತ್ ಶಕ್ತಿ ಅಂತ. ಅದು ಫ್ಯಾನ್ ಅಲ್ಲಿ ಹೋಗಿ ಗಾಳಿ ಬೀಸ್ತದ, ಗ್ರೈಂಡರ್ ಹೋಗಿ ಮಿಕ್ಸಿ ಮಾಡ್ತದ. ಇದನ್ನೆಲ್ಲ ವಿಚಾರವನ್ನ ಮಾಡಿವಿ ಹಿಂದೆ. ಅದರಂತೆ ಈ ಆತ್ಮವೇ ಎಲ್ಲಾ ಜಡ ಉಪಾಧಿಗಳಿಗೆ ಚೇತನವನ್ನು ಅರಿವನ್ನು ಕೊಟ್ಟು, ಅದು ಫ್ಯಾನ್ ತಯಾರದ, ಮಿಕ್ಸಿ ರೆಡಿ ಇದೆ, ಅಥವಾ ಇನ್ನೊಂದು ಎಲ್ಲಾ ತಯಾರಿದೆ. ಆದ್ರೆ ಫ್ಯಾನು ಯಾಕೆ ತಿರುಗ್ತಾ ಇಲ್ಲ? ಮಿಕ್ಸಿ ಕೂಡ ಅದು ತಿರುಗ್ತಾ ಇಲ್ಲ. ಯಾಕೆ ಅಂದ್ರೆ ಅದಕ್ಕೆ ವಿದ್ಯುತ್ ಶಕ್ತಿಯ ಸಂಪರ್ಕ ಇಲ್ಲ ಅಂತ. ಏನ್ ಮಾಡ್ತಾವ ನಾವು? ಅವಕ್ಕ ಶಕ್ತಿ ಇಲ್ಲ, ಚೈತನ್ಯ ತಮ್ಮ ಕೆಲಸ ಮಾಡೋ ಶಕ್ತಿ ಕಳ್ಕೊಂಡವ್ ನೋಡ್ರು. ಫ್ಯಾನ್ ತಿರುಗದು ನಿಂತು, ಮಿಕ್ಸರ್ ನಿಂತು, ಗ್ರೈಂಡರ್ ನಿಂತು, ಹೀಟರ್ ನಿಂತು, ಎಲ್ಲ ನಿಂತು, ಫ್ರಿಡ್ಜ್ ಹೋಯ್ತು. ಆ ರೀತಿ ಅರಿವನ್ನು ಕೊಟ್ಟು ಅದಕ್ಕೆ ನೇಮಿಸಿರುವ ಕಾರ್ಯಗಳನ್ನು ಸಮರ್ಥವಾಗಿ ನಡೆಸುವಂತೆ ಮಾಡುವುದು. ಯಾವ್ಯಾವ ಇಂದ್ರಿಯಾದಿಗಳು ಯಾವ್ಯಾವು ಯಾವ ಕಾರ್ಯ ಮಾಡ್ಬೇಕಂತ ಸಮರ್ಥವಾಗಿ ನಡಿಬೇಕು ಅಂತ ಒಂದು ನಿಯಮದಿಂದ ಜಗತ್ತಿನಲ್ಲಿ ನಡೀತದ. ಈ ಜಡ ಉಪಾಧಿಗಳಿಗೆ ಸ್ವತಃ ಚೇತನ ಶಕ್ತಿ ಇಲ್ಲದಿರುವುದರಿಂದ ಅವು ಆತ್ಮಕ್ಕೆ ಯಾವ ಚೇತನವನ್ನು ಕೊಡಲಾರವು. ವಿದ್ಯುತ್ ಸಂಪರ್ಕ ಇಲ್ಲದೆ ತಮಗೆ ಗತಿ ಇಲ್ಲಂದ್ರೆ ಆ ವಿದ್ಯುತ್ತಿಗೆ ಇವು ಯಾವ ಶಕ್ತಿಯನ್ನು ಕೊಡಲಾರವು. ಫ್ಯಾನ್ ವಿದ್ಯುತ್ತಿಗೆ ಶಕ್ತಿ ಕೊಡ್ತದನ್ರಿ? ಇಲ್ಲ. ವಿದ್ಯುತ್ ಶಕ್ತಿ ಫ್ಯಾನಿಗೆ ಬರ್ತದ. ಯಾಕಂದ್ರೆ ತಮಗೆ ಶಕ್ತಿ ಇಲ್ಲ ಅಂದಾಗ ಅಂತ ಶಕ್ತಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅವು ಆತ್ಮಕ್ಕೆ ಯಾವ ಚೇತನವನ್ನು ಕೊಡಲಾರವು. ಇವು
ಅರಿಯುವಂತ ಹಿಡಿಯುವಂತ ಬಿಡುವಂತ